ಅಧ್ಯಕ್ಷರೇ, ನಾನು ಕೂಡ ಅಲ್ಲಿ ಗ್ರಾಮವಾಸ ಮಾಡಿ ಒಂದೂವರೆ 2 ದಿನ ಅಲ್ಲೇ ಇದ್ದೆ ನಾನು. ಓಕೆ. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಹೋಗಿದ್ನಲ್ಲ. ಅವರು MLAಗಳು ಬಹಳ ಕಷ್ಟ ಅಲ್ಲಿ ದಿನ ಕಾಡಲ್ಲೇ ಓಡಾಡಬೇಕು. ಅವ್ರ ಪರಿಸ್ಥಿತಿನೂ ಕಾಡಲ್ಲಿ ಓಡಾಡಬೇಕು. ನಾನು ಹೋಗಿದ್ದನು ಕೂಡ ಈ ಸಂಘರ್ಷ ಇದೆಯಲ್ಲ ಕಾಡು ಮತ್ತು ನಾಡಿನ ಮಧ್ಯೆ, ಅವ್ರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ದಿನ ಹೊಡೆದಾಟನೆ, ಕೇಸ್ಗಳು. ಅಲ್ಲಿ ಹೋದಾಗ ಕೆಲವರು ಮನೆಯೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಈ ಫಾರೆಸ್ಟ್ ಅವ್ರ ಕಾಟಕ್ಕೆ. ಅವರೇನೋ ರೈತರೇನು ಇದಾರಲ್ಲ, ಅವರು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಡ್ಯಾಮ್ಗಳು ಕಟ್ತಿರಲ್ಲ, ಆ ಡ್ಯಾಮ್ಗಳು ಕಟ್ಟಿದಾಗ ಅವರು ಜಮೀನು ಬಿಟ್ಕೊಟ್ಟವ್ರೆ. ಒಂದು 5,000 ಎಕರೆ 3,000 ಎಕರೆ ಬಿಟ್ಕೊಟ್ಬಿಟ್ರೆ. ಅವಾಗ ಏನಾದ್ರು, ಅವಾಗ ಸರ್ಕಾರ ಹಾಗೆ ನಡೀತಾ ಇದ್ದಿದ್ದಲ್ಲ. ಅವ್ರು ಹೇಳಿದ್ರು ಹೋಗ್ರಿ ಇಲ್ಲೆಲ್ಲ ಇದ್ದು ಬಿಡ್ರಿ ಅಂದ್ರು. ಸೊ ಅವರೆಲ್ಲ ಅಲ್ಲೇ ಇದ್ದಾರೆ. ಅಂದ್ರೆ ಸುಮಾರು 40-50 ವರ್ಷದಿಂದ. ಈಗ ಫಾರೆಸ್ಟ್ ಅವರು ಆಕ್ಟ್ ತೋರಿಸ್ಬಿಟ್ಟು ನೋಡಿ, ಸುಪ್ರೀಂ ಕೋರ್ಟ್ ಆಕ್ಟ್ ತೋರಿಸ್ಬಿಟ್ಟು ಅವ್ರನ್ನೆಲ್ಲ ಹೋಗು ಅಂತಾರೆ. ಅವ್ರು ಹೋಗಲ್ಲ. ನಾವು ನಕ್ಸಲ್ ಆಗ್ತಾರೆ, ನಾವು ವಿರೋಧಿಗಳೇ ನಕ್ಸಲ್ಗೆ. ನಾವು ಈ ತರದ್ದೆಲ್ಲ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ, ನಾನು ಹೋದಾಗ ನನಗೂ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ನನಗನ್ಸ್ತು ಇದು ಕೊಡಬೇಕು ಅಂತ. ನಾನು ಹೇಳಿ ಬಂದೆ, ಅದು ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆ ಫಾರೆಸ್ಟ್ ಅವ್ರನ್ನೆಲ್ಲ ಕರೆದು ಅಲ್ಲಿ ಮಾಡಿದೆ. ಆಯ್ತು ಸರ್, ಏನಾನ ಮಾಡೋಣ ಅಂತ. ನಾನು ಈ ಕಡೆ ಬಂದ ತಕ್ಷಣ ತಿರ್ಗದೆ ಏನಾದರೂ ಶಾಸಕರು ಮಾತಾಡ್ತಾ ಇದ್ದಾರೆ, ನಾನು ಅದಕ್ಕೆ ಧ್ವನಿ ಕೂಡಿಸ್ತೀನಿ. ಇನ್ನೊಂದು 5 ನಿಮಿಷ ಅವಕಾಶ ಕೊಡಿ, ಸಮಸ್ಯೆ ಇರೋದು.